ಎಲ್ರಿಗೂ ನಮಸ್ಕಾರ. ನಮ್ಮ ಅಡುಗೆ ಚಾನೆಲ್ಗೆ ಸ್ವಾಗತ. ಇವತ್ತಿನ ವಿಶೇಷ ಬೇಸಿಗೆಗೆ ತಂಪಾಗಿ ರುಚಿಕರವಾಗಿರೋಂಥ ಬೆಳಗ್ಗೆ ತಿಂಡಿ. ಟ್ರೈ ಮಾಡಿ, ಸಖತ್ ಟೇಸ್ಟಿ, ರುಚಿಕರ, ಆರೋಗ್ಯಕರ ಕೂಡ. ಮೊದಲನೇ ಸ್ಟೆಪ್ಪಲ್ಲೇ ರುಬ್ಕೋಬೇಕು. ಇದು ಕಟ್ ಮಾಡಿ ಇಟ್ಕೊಂಡಿರೋ ಸೌತೆಕಾಯಿ, ಜೀರಿಗೆ 1 ಟೇಬಲ್ ಸ್ಪೂನಷ್ಟು, ಹಸಿರು ಮೆಣಸಿನಕಾಯಿ, ಹಸಿ ಶುಂಠಿ, ಹಸಿ ತೆಂಗಿನ ತುರಿ. ಸೌತೆಕಾಯಿನ ಉಪಯೋಗ ಮಾಡೋಕ್ಕೆ ಮುಂಚೆ ಕಹಿ ಇದೆಯಾ ಇಲ್ವಾ ಅಂತ ಚೆಕ್ ಮಾಡಿ ಉಪಯೋಗ ಮಾಡಿ. ಸೌತೆಕಾಯಿ ಸಿಪ್ಪೆ ಸಹಿತವಾಗಿ ಕೂಡ ಉಪಯೋಗ ಮಾಡ್ಬೋದು, ಅಥವಾ ಸಿಪ್ಪೆನ ತೆಗೆದು ಕೂಡ ಉಪಯೋಗ ಮಾಡ್ಬೋದು. 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು, ಹಸಿ ತೆಂಗಿನ ತುರಿನ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೂ ಕೂಡ ಪರವಾಗಿಲ್ಲ, ಚೆನ್ನಾಗಿರುತ್ತೆ. ನೀರನ್ನ ಹಾಕ್ಕೊಳ್ದೆ ರುಬ್ಕೋಬೇಕು. ತರ್ತರಿಯಾಗಿ ರುಬ್ಕೊಂಡ್ರೂ ಕೂಡ ಪರವಾಗಿಲ್ಲ. ರುಬ್ಕೊಂಡಿದ್ದು ಹಾಕಿದೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡ್ಮೇಲೆ ಕಲಿಸ್ಕೋಬೇಕು. ಇದು ರವೆ, ಉಪ್ಪಿಟ್ಟು ರವೆ, ಚಿರೋಟಿ ರವೆ ಯಾವುದಾದ್ರೂ ಪರವಾಗಿಲ್ಲ, ಅಥವಾ ಅಕ್ಕಿ ಹಿಟ್ಟು, ರಾಗಿ ಹಿಟ್ಟು, ಜೋಳದ ಹಿಟ್ಟು, ಯಾವ ಹಿಟ್ಟಾದ್ರೂ ಪರವಾಗಿಲ್ಲ. ನಾನು ರವೆನ ಉಪಯೋಗ ಮಾಡ್ತಾಯಿದ್ದೀನಿ. ರವೆನ ಹಾಕ್ಕೊಂಡ್ಮೇಲೆ ಚೆನ್ನಾಗಿ ಕಲಿಸ್ಕೋಬೇಕು. ಕಲಿಸ್ಕೊಂಡ್ಮೇಲೆ ಇದನ್ನು ಸುಮಾರು ಒಂದು 10ರಿಂದ 15 ನಿಮಿಷದವರೆಗೂ ರೆಸ್ಟ್ ಮಾಡೋಕ್ಕೆ ಬಿಡಬೇಕು. ರವೆ ಕರೆಕ್ಟಾಗಿ ಸೆಟ್ ಆಗಬೇಕು. ಅದಕ್ಕೋಸ್ಕರ 10ರಿಂದ 15 ನಿಮಿಷ ಆದಮೇಲೆ ರವೆ ಎಲ್ಲ ಕರೆಕ್ಟಾಗಿ ಸೆಟ್ ಆಗಿದೆ. ಹಿಟ್ಟನ್ನ ಉಪಯೋಗ ಮಾಡಿದ್ರೆ, ಅಂದರೆ ಅಕ್ಕಿ ಹಿಟ್ಟಾಗಲಿ ರಾಗಿ ಹಿಟ್ಟನ್ನ ಉಪಯೋಗ ಮಾಡಿದ್ರೆ ತಕ್ಷಣವೇ ಮಾಡ್ಕೋಬೋದು. ರವೆ ಸೆಟ್ಟಾಗೋಕ್ಕೆ ಸ್ವಲ್ಪ ಸಮಯ ಬೇಕಾಗತ್ತೆ. ಇದಕ್ಕೆ ಇಷ್ಟ ಇದ್ದರೆ ನಿಮ್ಗೆ ಯಾವ ತರಕಾರಿ ಬೇಕೋ ಆ ತರಕಾರಿಗಳನ್ನೆಲ್ಲ ಉಪಯೋಗ ಮಾಡ್ಕೋಬೋದು. ಈರುಳ್ಳಿ, ಕ್ಯಾಪ್ಸಿಕಮ್ಮು, ಮುಸ್ಕಿನ ಜೋಳ ಇದನ್ನೆಲ್ಲ ಸೇರಿಸ್ಕೋಬೋದು. ನಾನು ಪ್ಲೇನಾಗಿ ಮಾಡ್ತಾಯಿದ್ದೀನಿ. ಡೈರೆಕ್ಟಾಗಿ ರೊಟ್ಟಿನ ಹೆಂಚು ಮೇಲೆ ತಟ್ಕೊಳ್ತಾ ಇದ್ದೀನಿ. ನಿಮಗೆ ಈ ರೀತಿ ಮಾಡಲಿಕ್ಕೆ ಕಷ್ಟ ಆದರೆ ಹೊರಗಡೆನೇ, ಅಂದರೆ ಕೆಳಗಡೆನೇ ರೊಟ್ಟಿನ ತಟ್ಕೊಂಡು ಆಮೇಲೆ ಹೆಂಚು ಮೇಲೆ ಹಾಕ್ಕೋಬೋದು. ತುಪ್ಪ ಅಥವಾ ಎಣ್ಣೆ 2 ಕಡೆ ಚೆನ್ನಾಗಿ ಕ್ರಿಸ್ಪಿ ಆಗಬೇಕು. ಆ ರೀತಿ ಆಗೋವರೆಗೂ ಬೇಯಿಸ್ಕೋಬೇಕು. ಇದಾಗಿದೆ. ಇವಾಗ ಚಟ್ನಿ ಪುಡಿ ಅಥವಾ ಕಾಯಿ ಚಟ್ನಿ ಜೊತೆಗೆ ಬೆಸ್ಟ್ ಕಾಂಬಿನೇಷನ್ ಇದು. ಟ್ರೈ ಮಾಡಿ ಒಂದು ಸಲ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.